ಖಂಡಿತ ಅವಳು ಬಂದೇ ಬರ್ತಾಳೆ. ನಿನ್ನೆ ನಾನು ಮಾತಾಡಿದಾಗ ಅವಳು ಅಪೋಸ್ ಕೂಡ ಮಾಡಲಿಲ್ಲ. ಸೊ ಇಲ್ಲಿಗೆ ಬಂದವಳು ನನ್ನ ಪ್ರಪೋಸಲ್ ಆಕ್ಸೆಪ್ಟ್ ಕೂಡ ಮಾಡ್ತಾಳೆ. ಬೆಳಗ್ಗೆ ಬೆಳಗ್ಗೆ ಏನೇನು ನಿಂತ್ಕೊಳ್ಳು, ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅತ್ಯ. ಅಜ್ಜಿ, ನಿಮಗ್ ಮೋಸ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಕನ್ಸನ್ನು. ಏನ್ ಮೋಸ ನಿನ್ ತಲೆ? ನಿನ್ನೆ ನೋಡತ್ತಲ್ಲ. ಅಯ್ಯೋ ಅಜ್ಜಿ, ಅದು ಡ್ರಾಮಾ. ನಿನ್ನೆ ಹೇಗೋ ತಪ್ಪಿಸ್ಕೊಂಡ್ಬಿಟ್ರು, ಆದ್ರೆ ಇವತ್ತು ಅವ್ರ ಅಸಲಿ ಮುಖ ನಾನು ನಿಮ್ಗೆ ತೋರಿಸ್ತೀನಿ. ಸುಮ್ನೆ ಸುಳ್ಳು ಕಥೆ ಎಲ್ಲ ಹೇಳ್ಬೇಡ. ನಾನು ಆಧಾರ ಇಲ್ದೆ ಯಾವ್ದನ್ನು ನಂಬಲ್ಲ. ಆ ಪ್ರೂಫ್ ತೋರ್ಸಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಅಜ್ಜಿ. ಅಮೂಲ್ಯ ನಿಜವಾಗ್ಲೂ ವೇದಾಂತನ ಲವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳನ್ನ ಒಪ್ಪಿಸ್ಕೊಳ್ಳೋರು ಬೇರೆ ಯಾರೋ ಇದಾರಜ್ಜಿ. ಮನುಷ್ಯಗೆ ಅರ್ಥ ಆಗೋ ಭಾಷೆಲಿ ಮಾತಾಡೇ ಮಾರೈತಿ. ಏನೇ ಹಾಗಂದ್ರೆ? ಅಯ್ಯೋ ಅಜ್ಜಿ, ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮಗ್ ಪ್ರೂಫ್ ಬೇಕು ತಾನೆ? ಬನ್ನಿ, ನಾನ್ ತೋರಿಸ್ತೀನಿ, ನಿಮ್ ಕಣ್ಣಾರೆ ನೋಡಿ. ಬನ್ನಿ. ಅಮೂಲ್ಯ ಅವರೇ, ಇವತ್ತು ನಾನು ಮಾತಾಡ್ತೀನಿ. ನೀವು ನನಗೆ ನಿನ್ನೆಯಿಂದ ಅಷ್ಟೇ ಪರಿಚಯ. ನಾವು ನಿನ್ನೆ ಮಾತಾಡಿದ್ದು ಕೂಡ ಸ್ವಲ್ಪನೇ. ಆದರೆ ನನಗೆ ನಿಮ್ಮ ಗುಣ ತುಂಬ ಇಷ್ಟ ಆಯಿತು. ಇದನ್ನೇ ಹೇಳಿದ್ದಜ್ಜಿ. ನಾನು ಹೋಗ್ತೀನಿ. ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ. ಅಯ್ಯೋ ಇರಿ ಅಜ್ಜಿ, ಅವಳು ನಿಜವಾದ ಬಣ್ಣನ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಅದಕ್ಕೂ ಏನಾದ್ರೂ ಸಬೂಬ್ ಹೇಳಿ ನಿಮ್ಮನ್ನ ಯಾಮರ್ಸ್ಬಿಡ್ತಾಳೆ. ಅಂದ್ರೆ ನಿಮಗೆ ಒಂದು ನಾನು ನಿಮಿಷ ನಿಶಾಂತ್ ಅವರೇ, ನನಗೆ ನಿಮ್ಮ ನೇರ್ವಂತಿಕೆ ಗುಣ ಇಷ್ಟ ಅಂತಷ್ಟೇ ಹೇಳಿದ್ದು. ನೀವು ನಿನ್ನೆ ನನ್ನನ್ನು ನೋಡಿದ್ರಿ, ಒಂದೆರಡು ಸಲ ಮಾತಾಡಿದ್ರಿ, ಇದ್ದಕ್ಕಿದ್ದಾಗೆ ಬಂದು ಪ್ರೀತಿಸ್ತಿದ್ದೀನಿ ಅಂದ್ರಿ. ಇದೆಲ್ಲ ಒಂಥರ ತಮಾಷೆ ಆಗಿಲ್ವಾ? ಇದರಲ್ಲಿ ತಮಾಷೆ ಏನಿದೆ ಅಮೂಲ್ಯ ಅವರೇ? ಅದೇನೋ ಹೇಳ್ತಾರಲ್ಲ, ಲವ್ ಆಟ್ ಫಸ್ಟ್ ಸೈಟ್ ಅಂತ, ಹಾಗೇನೆ ಆಗಿರ್ಬೋದಲ್ವಾ? ನನ್ನ ಪ್ರಕಾರ ಅದನ್ನು ಲವ್ ಅನ್ನೋದಕ್ಕಾಗಲ್ಲ. ಅದು ಬರೀ ಅಟ್ರಾಕ್ಷನ್. ಪ್ರೀತಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ವಿಶ್ವಾಸ. ಯಾವುದೋ ಅನ್ನೊಂದು ಪರ್ಸನ್ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಅಲ್ವಾ? ಅಂದರೆ ನಂದು ಪ್ರೀತಿ ಅಲ್ಲ ಅಂತನಾ? ನಿಮ್ಮ ಭಾವನೆಗೆ ನಾನು ಅವಮಾನ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಬರೀ ನಾವು ಪ್ರೀತಿಸೋದ್ರಲ್ಲಿ ಏನೂ ಇಲ್ಲ. ಆದರೆ ನಾವು ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಏನೋ ಇದೆ. ಅದಕ್ಕಿಂತ ಹೆಚ್ಚಾಗಿ ಎರಡೂ ಕಡೆಯಿಂದ ಪ್ರೀತಿ ಸಿಗೋದಿದೆಯಲ್ಲ, ಅದರಲ್ಲಿ ಎಲ್ಲನೂ ಇದೆ. ನೀವು ನನ್ನ ಒಪ್ಕೊಂಡ್ರೆ ಅದೇ ತಾನೇ ಆಗೋದು. ಮೊದಲನೇ ನೋಟದ ಆಕರ್ಷಣೆನೇ ಪ್ರೀತಿ ಅಂದ್ಕೊಂಡು ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸಹಜವಾಗಿ ಒಬ್ಬರ ಜೊತೆ ಓಡಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ವ್ಯಕ್ತಿ ಬೇಕೇ ಬೇಕು ಅಂತ ಅನಿಸುತ್ತಲ್ವ, ಅದು ನಿಜವಾದ ಪ್ರೀತಿ. ಪ್ರತಿ ಸಲ ನಮಗೆ ಫೋನ್ ಬಂದಾಗಲೂ ಅದು ನಾವು ಪ್ರೀತಿಸೋ ವ್ಯಕ್ತಿದೆ ಅನಿಸ್ಬೇಕು. ಸಡನ್ನಾಗಿ ಮಿಡ್ನೈಟಲ್ಲಿ ಎಚ್ಚರ ಆದಾಗಲೂ ನಮಗೆ ನಾವು ಪ್ರೀತಿಸೋರೇ ನೆನಪಾಗಬೇಕು. ಕನ್ನಡಿ ಮೇಲೆ ನಮ್ಮವ್ರ ಹೆಸರೇ ಗೀಚಬೇಕು ಅನಿಸ್ಬೇಕು. ತಲೆದಿಂಬನೆ ನಮ್ಮವರು ಅಂದ್ಕೊಂಡು ಮುದ್ದಾಡೋ ಹಾಗಾಗಬೇಕು. ಇನ್ನೂ ಏನೇನೋ ಹುಚ್ಚೆಲ್ಲ ಹುಚ್ಚು ಅಲ್ವೇ ಅಲ್ಲ ಅಂತ ಅನಿಸ್ಬೇಕು. ಹಾಗಾಗಬೇಕು ಅಂದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟು ಕಾಡಬೇಕು. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಿಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇರಬೇಕು. ಹಾಗೇನಾದರೂ ಇದ್ದರೆ ಹೇಳಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ? ಅದನ್ನು ನಾನು ನಿಮಗೆ ಹೇಳಬೇಕು ಅಂತೇನಿಲ್ಲ. ಯಾಕೆ ಅಂದರೆ ಪ್ರೀತಿ ಅನ್ನೋದು ಡಂಗೂರ ಸಾರಿ ಊರವ್ರನ್ನೆಲ್ಲ ಕರೆದು ನಡೆಸೋ ಉತ್ಸವ ಅಲ್ಲ. ಅದು ನಮ್ಮಲ್ಲಿ ನಾವು ಪ್ರತಿನಿತ್ಯ ಮಾಡೋ ಮನೆ ದೇವ್ರ ಪೂಜೆ. ನೋಡ್ದೇನೆ ಚಿನ್ನ ಚಿನ್ನ ಕಡೆ ಆ ಹುಡುಗಿ ಎಂಥ ಒಳ್ಳೆ ಗುಣ ಇದೆ ನೋಡು. ನನಗೆ ಮಾಡಕ್ಕೆ ತುಂಬ ಕೆಲಸ ಇದೆ. ಸುಮ್ಮನೆ ನನ್ನ ತಪ್ಪದಾರಿಗೆ ಎಳೆಬೇಡ. ಅಜ್ಜಿ, ಅದು ಹಾಗಲ್ಲ, ಇರಿ ಒಂದು ನಿಮಿಷ. ನೋಡು, ನೀನು ಆದಷ್ಟು ಬೇಗ ಸರಿದಾರಿಗೆ ಬಂದ್ಬಿಡು. ತುಂಬ ದಿನ ತಪ್ಪದಾರಿಲಿ ನಡೆದ್ರೆ ಮತ್ತೆ ವಾಪಸ್ ಬರ್ದಂಗೆ ಕಳೆದೋಗ್ತೀಯ ನೀನು. ಅಜ್ಜಿ, ನಾನು ನಿಮ್ಮನ್ನ ಪ್ರೀತಿಸೋದಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ.
ನಾನು ನನ್ನ ಅಭಿಪ್ರಾಯನ ಹೇಳಿದೆ. ನೀವು ಅಮೂಲ್ಯಂಗೆ ಪ್ರಪೋಸ್ ಮಾಡಿರೋದ್ರ ಹಿಂದೆ ಯಾವ ಇಂಟೆನ್ಷನ್ ಇದೆ ನನಗೆ ಗೊತ್ತಿಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ, ಅವ್ರ ಮನೆಯವ್ರು ಕೂಡ ಅಷ್ಟೆ. ನಿಮ್ಗವ್ರಿಗೂ ಸೆಟ್ ಆಗೋದಿಲ್ಲ. ಬಿಟ್ಬಿಡಿ. ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಬಿಟ್ಬಿಡಿ ಅಂತ ಹೇಳಿದೆ ತಾನೆ, ಬಿಟ್ಬಿಡಿ. ನಿಶಾಂತ್, ಏನು ಯೋಚನೆ ಮಾಡ್ತಿದ್ದೀರಾ? ಅಪ್ಸೆಟ್ ಆಗಬೇಡಿ. ಐ ಆಮ್ ರಿಯಲಿ ಸಾರಿ. ನೋ ಹಾಗೇನಿಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳಿದೆ, ನಿಮ್ಮ ಫೀಲಿಂಗ್ಸ್ ನೀವು ಹೇಳಿದ್ರಿ. ಇಟ್ಸ್ ಓಕೆ. ಬಾಯ್. ನೀವು ಅಜ್ಜಿ ಎದುರು ನಾಟಕ ಮಾಡ್ತಾ ಇರ್ಬೋದು, ಆದರೆ ನಿಮಗೆ ಗೊತ್ತಿಲ್ಲದೆ ನೀವು ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದೀರಾ. ನಿಮ್ಮ ಮಧ್ಯೆ ಬರೋದಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು. ಕಮ್ ಬ್ಯಾಕ್ ಅಗೇನ್. ನಿಮ್ಮ ಲಗೇಜಸ್ನೆಲ್ಲ ಕಾರ್ನಲ್ಲಿ ಇಡಿಸಿದ್ದೀನಿ. ಬಾಯ್. ಪಾರ್ಟಿ ಇವತ್ತೇನು ತಮಾಷೆನೇ ಮಾಡ್ಲಿಲ್ವಲ್ಲ? ತುಂಬಾ ಫೀಲಿಂಗಲ್ಲಿರೋ ಹಂಗೆ ಕಾಣಿಸ್ತಾನಲ್ಲ. ಅಜ್ಜಿ ಹೊರಡ್ವಾ? ಅದಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಇದೆ. ಅಮೂಲ್ಯ, ಬಾ ಇಲ್ಲಿ, ಇವನ್ ಪಕ್ಕ ನಿಂತ್ಕೋ. ಈಗ ನಾನು ನಿಜ ಹೇಳ್ಬಿಡ್ತೀನಿ. ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ. ಏನ್ ಪರೀಕ್ಷೆ ಅಜ್ಜಿ? ಇವರಿಬ್ಬರ ಮಧ್ಯೆ ನಿಜವಾಗ್ಲೂ ಪ್ರೀತಿ ಇದೆಯೋ ಇಲ್ವೋ ಅಂತ ನೋಡೋ ಪರೀಕ್ಷೆ. ನಿಮ್ ಪರೀಕ್ಷೆಲಿ ಇಬ್ರು ಪಾಸ್ ಆಫ್ ಫೇಲ್? ಪಾಸು? ಬರೀ ಪಾಸ್ ಅಲ್ಲ ಕಣೋ, 100ಕ್ಕೆ 99ವರೆ ಮಾರ್ಕು.